ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನಸ್ಸು ವಸಂತನ. ಇವತ್ತು ನೋಡಿ ಏನು ಮೊಟ್ಟೆ ತೋರಿಸ್ತಾ ಇದ್ದಾಳೆ ಅನ್ಕೊಂಡ್ರೆ, ಸೊ ಈಸಿಯಾಗಿ ಚಟಾಪಟ್ ಅಂತ ಮನೇಲೇ ಎಗ್ ಬುರ್ಜಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಮ್ಗೆ ಬೇಕಾಗಿರೋವಂಥ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್: ಒಂದು ಕಪ್ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಗೂ ಕರಿಮೆಣಸು. ಇಂಥ ಈ 5 ಐಟಮ್ ಇದ್ದರೆ ಸಾಕು, ಎಗ್ ಬುರ್ಜಿ ಮಾಡ್ಬೋದು. ಸೊ ನೆಕ್ಸ್ಟು ನಾವು ಒಲೆ ಹಚ್ಚಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕೇ ಬಿಡೋಣ. ಸ್ವಲ್ಪ ಎಣ್ಣೆ ಕಾಯಬೇಕು. ಕಾದಿದ ನಂತರನೇ ಸ್ವಲ್ಪ ಸಾಸಿವೆ ಹಾಕೋಣ. ಚಟಪಟ ಚಟಪಟ ಅಂತ ಸಿಡಿಬೇಕದು. ಸಿಡ್ದಿದ ತಕ್ಷಣವೇ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ, ನಮ್ಗೆ ಖಾರ ಬೇಡ ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕು. ಖಾರ ಬೇಕು ಅಂದರೆ ಆಫ್ ಬೇಲ್ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇಲ್ಲ ಹಾಗೆ ನಾನು ನೆಕ್ಸ್ಟು ಒಂದು ಕಪ್ಪು ಹೆಚ್ಕೊಂಡಿರೋಂಥ ಸಣ್ಣಕ್ಕಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಿಮಗೆ ಗೊತ್ತಲ್ಲ, ನಾನು ಬೇಯ್ತಾ ಇರ್ಬೇಕಾದ್ರೆ ಸಣ್ಣ ಪುಡಿ ಉಪ್ಪು ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ. ಕಾರಣ ಒಂದೇ, ಬೇಗ ಬೇಯುತ್ತೆ ಅಂತ. ಇವಾಗ ಚೆನ್ನಾಗಿ ಬೇಯಿಸಿ ನಾನು 1-2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಒಂದು ಹೇಳಬೇಕಂದ್ರೆ, ಮೊಟ್ಟೆಗೆ ಯಾವತ್ತೂ ಸ್ವಲ್ಪ ಉಪ್ಪನ್ನು ಕಮ್ಮಿನೇ ಹಾಕ್ಕೋಬೇಕು. ಮೊಟ್ಟೆಯಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನಾವು ಕಮ್ಮಿ ಹಾಕ್ಕೋಬೇಕು ಉಪ್ಪು. ನಾವು ಒಂದು ಸ್ವಲ್ಪ ಕರೆಕ್ಟಾಗಿ ಹಾಕ್ಕೋತೀವಿ ಅಂತ ಉಪ್ಪು ಹಾಕಿದಾಗ ಅವತ್ತು ಉಪ್ಪು ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ನಾವು ಮೊಟ್ಟೆ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಂಡ್ರೆ ಬೆಟರ್ ಅಂತ ನನ್ನ ಕಡೆಯಿಂದ ಒಂದು ಟಿಪ್ಸ್ ಇದೆ. ಚೆನ್ನಾಗಿ ಸ್ವಲ್ಪ ಬೆಂದಿದೆ ನೋಡಿ. ಇನ್ನೂ ಒಂದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಈರುಳ್ಳಿ ಬೆಂದಷ್ಟು ಸ್ವಲ್ಪ ಪಲ್ಯ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು 12 ಮೊಟ್ಟೆನ ಒಡೆದು ಅದನ್ನ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಏನಕ್ಕೆ ಈ ಥರ ಇಟ್ಕೊತೀನಿ ಅಂದರೆ, ನಮಗೆ ಆ ಬೆಂದಿರೋ ಈರುಳ್ಳಿಗೆ ಹಾಕಿ ಮಿಕ್ಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಒಂದೊಂದೇ ಮೊಟ್ಟೆ ಒಡೆದು ನಾವು ಕೆಲವರು ಬಾಣಲಿಗೆ ಹಾಕ್ತಾರೆ. ಆ ಟೈಮಲ್ಲಿ ಮೊಟ್ಟೆ ಸಿಪ್ಪೆ ಎಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆ ಕೆಲಸ ಬೇಡ. ಈ ಥರ ಬೌಲಲ್ಲಿ ಹಾಕಿದ್ರೆ ಬೆಟರ್ ಅನಿಸುತ್ತೆ. ಕ್ಲೀನಾಗೂ ನಾವು ಒಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿವಾಗ ಇನ್ನೊಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ, ಅರಿಶಿನ ಹಾಕಿ ನೋಡ್ತಾ ಇದ್ದೀರಲ್ಲ, ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಬಿಕಾಸ್ ಏನಕ್ಕಂದರೆ ಅದು ತಳ ಹಿಡಿತಾ ಇರುತ್ತೆ ಮೊಟ್ಟೆ ಬೇಗ. ಈ ಥರ ತಿರುಗಿಸ್ತಾನೆ ಇರಬೇಕು. ಆವಾಗ ತಳ ಹಿಡಿಯಲ್ಲ, ಸಿಹಿಯೋದು ಇಲ್ಲ. ನೆಕ್ಸ್ಟ್ ನಾನು ನೋಡಿ ಅಚ್ಕಾರದ ಪುಡಿ, ಒಂದು ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ ಹಾಗೂ ಮೆಣಸಿನ ಪುಡಿ. ಇದಕ್ಕೆ ಮೇನ್ ಟೇಸ್ಟ್ ಬಂದ್ಬಿಟ್ಟು ಮೆಣಸು ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾವು ತಿರ್ಸ್ಕೋಬೇಕು. ಎಷ್ಟು ತಿರ್ಸ್ಕೋಬೇಕು ಅಂದರೆ, ಈ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ತಿರ್ಸ್ಬೇಕು. ತಿರ್ಸಾಗಿದ ತಕ್ಷಣ ಕೊತ್ತಂಬರಿ ಹಾಕಿದ್ರೆ ನಮಗೆ ಮೊಟ್ಟೆ ಪಲ್ಯ ರುಚಿಯಾಗಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.